ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 11ಕ್ಕೆ ನಮ್ಮ ಬುಲ್ಸ್ ತಂಡಕ್ಕೆ ಹೊಸ ಆಟಗಾರ ಎಂಟ್ರಿ ಕೊಡಲಿದ್ದಾರೆ. ಹಾಗಾದರೆ ಆ ಹೊಸ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸ ಆಟಗಾರ ಬರೋದು ಪಕ್ಕಾ ಅಂತ ಹೇಳ್ಬೋದು. ಯಾಕೆಂದರೆ ಹಳೆಯ ಆಟಗಾರನ್ನೆಲ್ಲ ಬಿಟ್ಟು ಹೊಸ ಆಟಗಾರರನ್ನು ಖರೀದಿ ಮಾಡಲು ನಿರ್ಣಯಿಸಿದ್ದಾರೆ. ಅದಕ್ಕಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಹೊಸ ಆಟಗಾರ ಯಾರು ಅಂತ ನೋಡಿದರೆ ಅದು ಬೇರೆ ಯಾರು ಅಲ್ಲ, ಪಟ್ನಾ ಪಾರಿಯರ್ಸ್ ತಂಡದ ಮೇನ್ ರೈಡರ್ ಆದ ಸಚಿನ್ ತನ್ವರ್ ಅಂತ. ಹೌದು ಫ್ರೆಂಡ್ಸ್, ಸಚಿನ್ ತನ್ವರ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಇವರು ಮೇನ್ ರೈಡರ್. ಇವರನ್ನು ಯಾಕೆ ಅವರು ಬಿಡ್ತಾರೆ ಅಂತ ನೀವು ಅನ್ಕೋಬಹುದು. ಹೌದು ಫ್ರೆಂಡ್ಸ್, ಹಣದಿಂದ ಅವರು ಬಿಡುತ್ತಾರೆ. ಯಾಕೆಂದರೆ ಈಗ ಸಚಿನ್ ತನ್ವರ್ ಅವರು ಜಾಸ್ತಿ ಹಣವನ್ನು ಕೇಳುತ್ತಾರೆ. ಅದಕ್ಕಾಗಿ ಪಟ್ನಾ ಪಾರಿಯರ್ಸ್ ತಂಡದಲ್ಲಿ ಜಾಸ್ತಿ ಹಣ ಇರಲಿಲ್ಲ ಅಂದರೆ ಸಚಿನ್ ತನ್ವರ್ ಅವರು ಆ್ಯಕ್ಷನ್ಗೆ ಬರೋದು ಪಕ್ಕಾ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಪವನ್ ಶರಾವತ್ ಅವರು ಜಾಸ್ತಿ ಅಮೌಂಟಿಗೆ ಹೋಗಿರುವುದನ್ನು ನೋಡಿರ್ತಾರೆ. ಆವಾಗ ಸಚಿನ್ ತನ್ವರ್ ಅವರು ಕೂಡ ನಾನು ಜಾಸ್ತಿ ಅಮೌಂಟಿಗೆ ಸೇಲ್ ಆಗಬೇಕು ಅಂತ ಅವರು ಕೂಡ ಆ್ಯಕ್ಷನ್ಗೆ ಬರುತ್ತಾರೆ. ಆವಾಗ ನಮ್ಮ ಬುಲ್ಸ್ ತಂಡ ಇವರನ್ನು ಪಿಕ್ ಮಾಡುತ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಸಚಿನ್ ತನ್ವರ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಬರಬೇಕಾ ಬರಬಾರ್ದ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.